ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸ್ಯಾನ್ಯುಟೆಕ್ಸ್. ಇವತ್ತು ಯಾವ ಮೂವಿ ರಿವ್ಯೂ ಅಂದರೆ ಮಾರ್ಕ್. ಈ ಮೂವಿ ಆನ್ಲೈನ್ ಕತೆಗೆ ಹೋಗೋಕ್ಕಿಂತ ಮುಂಚೆ ನಾನು ನಿಮ್ಗೊಂದು ವಿಷಯ ಹೇಳ್ತೀನಿ. ಏನಂತಂದರೆ, ಸಿನಿಮಾ ರಿಲೀಸ್ ಆಗಿದ್ದ ದಿನ ನಾವು ಥಿಯೇಟ್ರ್ ಮುಂದೆ ಹೋಗ್ಬಿಟ್ಟು ಮೈಕ್ ಇಟ್ಕೊಂಡು ಬರೋ ಆಡಿಯನ್ಸ್ಗಳನ್ನ ಹೇಗಿದೆ ಸಿನಿಮಾ ಅಂತ ನಾವು ಕೇಳಿದಾಗ ಅವರು ಎಲ್ಲರೂ ಅಣ್ಣನ ಆ್ಯಕ್ಟಿಂಗ್ ಸೂಪರು, ತಮ್ಮನ ಆ್ಯಕ್ಟಿಂಗ್ ಎಕ್ಸ್ಟ್ರಾಡಿನರಿ, ಫಿಲಮ್ ಅಂತೂ 100 ಡೇಸ್ ಗ್ಯಾರಂಟಿ, ಸಾಂಗ್ಸ್ಗಳಂತೂ ಕೇಳಂಗಿಲ್ಲ, ಫೈಟ್ ಅಂತೂ ಯಾಗ್ರಾಗ್ರೆ ಸೂಪರಾಗಿ ವಾಡ್ದು ಎತ್ತಾಕಿದ್ರು ಅಂತೆಲ್ಲ ಹೇಳ್ತಾರೆ. ಆಮೇಲೆ ಸಿನಿಮಾ ಹೇಗಿದೆ ಅಂತ ನಾವು ಕೇಳಿರೋ ಪ್ರಶ್ನೆ ಅವ್ರು ಮರ್ತ್ಬಿಡ್ತಾರೆ. ಅವ್ರಿಗೆ ಏನ್ ಅನ್ಸುತ್ತೆ ಅದನ್ನ ಮನಸ್ಸಲ್ಲಿ ಹೇಳಿ ಹೋಗ್ತಾರೆ. ಬಟ್ ಸಿನಿಮಾ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅನ್ನೋದನ್ನು ಕೂಡ ಹೇಳೋದಿಲ್ಲ. ಸೊ ಹಾಗಾಗಿ ಸಿನಿಮಾ ಹೆಂಗಿತ್ತು ಅನ್ನೋದನ್ನ ನೀವೇ ಅರ್ಥ ಮಾಡ್ಕೋಬೇಕು. ಏನಕ್ಕೆ ನಾ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ಈ ರಿವ್ಯೂ ಮುಗಿದ ಮೇಲೆ ಎಂಡಲ್ಲಿ ನಿಮ್ಗೆ ಹೇಳ್ತೀನಿ. ಇನ್ನು ಈ ಮೂವಿ ಆನ್ಲೈನ್ ಕತೆಗೆ ಬರೋದಾದ್ರೆ, ಹೀರೋ ಹೆಸರು ಬಂದು ಮಾರ್ಕ್, ಅಂದ್ರೆ ಮಾರ್ಕಂಡಯ್ಯ ಅಲಿಯಾಸ್ ಮಾರ್ಕ್. ಹೀರೋ ಬಂದು ಒಂದು ಸಸ್ಪೆಂಡ್ ಆಗಿರೋ ಪೊಲೀಸ್ ಇನ್ಸ್ಪೆಕ್ಟರ್. ಸೊ ಅವ್ರ ಮನೇಲಿ ಕೆಲಸ ಮಾಡ್ತಿದ್ದಂತ ಒಬ್ರು ಲೇಡಿ ಅವರು ಮಗು ಕಿಡ್ನಾಪ್ ಆಗುತ್ತೆ. ಸೊ ಇದೊಂದೇ ಮಗುನೇ ಕಿಡ್ನಾಪ್ ಆಗಿರೋದಾ ಅಂತಂದ್ರೆ, ಇಡೀ ಒಂದು ಅಂದ್ರೆ ಆ ಸಿಟಿಲೇ ಬಂದು ಒಂದು 25 ಮಕ್ಕಳು ಕಿಡ್ನಾಪ್ ಆಗಿರುತ್ತೆ. ಸೊ ಅದನ್ನ ಹೆಂಗೆ ಇವರು ಹೋಗಿ ಹುಡುಕ್ತಾರೆ, ಕಾಪಾಡ್ತಾರೆ. ಅದಲ್ದೇನೆ ಇನ್ನೊಂದ್ ಕಡೆ ಏನಪ್ಪಾ ಪ್ರಾಬ್ಲಮ್ ಅಂದ್ರೆ, ಹೋಮ್ ಮಿನಿಸ್ಟರ್ CM ಆಗ್ಬೇಕು ಅಂತಿರ್ತಾರೆ, ಅವರು ಕೂಡ ಯಾವ್ದೋ ಒಂದು ಸ್ಕ್ಯಾಮ್ ಅಲ್ಲಿ ಸಿಗಾಕೊಂತಾರೆ. ಸೊ ಈ ಎರಡಕ್ಕೂ ಲಿಂಕ್ ಅಲ್ಲಿ ಏನಾರ ಕನೆಕ್ಟಿವಿಟಿ ಇದೆಯಾ, ಅಥವಾ ಟೆಲಿಗ್ರಾಮ್ ಅಲ್ಲಿ ಈ ಸಿನಿಮಾ ಲಿಂಕ್ ಏನಾರು ಬಂತಾ ಅನ್ನೋದನ್ನೆಲ್ಲ ದೇವ್ರೇ ನನ್ಗೆ ಗೊತ್ತಿಲ್ಲ. ಸೊ ಇದೇ ಈ ಮೂವಿದ ಆನ್ಲೈನ್ ಕತೆ. ಟೆಲಿಗ್ರಾಮ್ ಅಲ್ಲಿ ಬರೋದು ಬೇಡ. ಸೊ ನಿಮ್ಗೆ ಹೇಳಿದ್ದು, ಯಾಕಂದ್ರೆ ಇತ್ತೀಚೆಗೆ ಯಾರನ್ನೇ ಕೇಳಿದ್ರು ಸಿನಿಮಾ ನೋಡ್ದ ಅಂದ್ರೆ ಟೆಲಿಗ್ರಾಮ್ ಲಿಂಕ್ ಬಂದೈತೆ ನೋಡಿದೀನಿ ಗುರು ಅಂತ ಹೇಳ್ತಾರೆ. ಸೊ ಆ ಮಟ್ಟಿಗಾಗಿದೆ ಟೆಲಿಗ್ರಾಮ್ದು. ಇನ್ನು ಈ ಸಿನಿಮಾದ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಮ್ಯಾಕ್ಸ್ ಸಿನಿಮಾ ಡೈರೆಕ್ಷನ್ ಮಾಡಿದಂತವ್ರೆ ಈ ಸಿನಿಮಾದ ಡೈರೆಕ್ಟರ್. ಸೊ ಆ ಸಿನಿಮಾದಲ್ಲೂ ಆಲ್ರೆಡಿ ನಮಗೆ ಒಂದು ಇಡ್ಲಿ ಸಾಂಬಾರ್ ತಿನ್ನೋದಕ್ಕೆ ನಾವು ಹೊಸೂರು ತನಕ ಹೋಗಿದ್ದು. ಬಟ್ ಅದೇ ರೀತಿನೇ ಈ ಸಿನಿಮಾದಲ್ಲೂ ಒಂದು ಪೊಂಗಲ್ ತಿನ್ನಕ್ಕೋಸ್ಕರ ನಾವು ಹೊಸೂರು ದಾಟಿ ಹೋಗೋ ತರ ಆಯ್ತು. ಹೀರೋ ಮತ್ತೆ ಕೆಲವೊಂದು ಆರ್ಟಿಸ್ಟ್ಗಳು ಬಿಟ್ಟು ಇನ್ 80% ಎಲ್ಲ ತಮಿಳ್ ಆರ್ಟಿಸ್ಟ್ಗಳೇ ಇರೋದು. ಅದಲ್ದೇನೆ ಈ ಸಿನಿಮಾನ ಮಂಗಳೂರಲ್ಲಿ ಸೂರತ್ ಕಲ್ಲಲ್ಲಿ ಶೂಟ್ ಮಾಡಿದ್ದಾರೆ. ಸರಿ, ಮಂಗಳೂರಲ್ಲಿ ಮಾತಾಡೋ ಕನ್ನಡ ಶೈಲಿ ಏನು ಅಂತ ನಮ್ಗೆ ಗೊತ್ತು. ಬಟ್ ಇಲ್ಲಿ ಏನಂತಂದ್ರೆ, ಮಾಮೂಲಿ ನಾವು ಇಲ್ಲಿ ಬೆಂಗಳೂರಲ್ಲಿ ಏನ್ ಮಾತಾಡ್ತೀವೋ ಕನ್ನಡ, ಆ ರೀತಿನೇ ಮಾತಾಡಂಗೆ ತೋರಿಸಿದ್ದಾರೆ. ಏನಕ್ಕೆ ಅಂತಂದ್ರೆ, ಅಟ್ಲೀಸ್ಟ್ ಲೋಕಲ್ ಡೈರೆಕ್ಟ್ರು ಅನ್ನೋದು ಏನಕ್ಕೆ ನಮ್ಗೆ ಬೇಕು ಅಂತಂದ್ರೆ, ಯಾವ್ಯಾವ ನಮ್ಮ ಕರ್ನಾಟಕದ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ರೀತಿ ಕನ್ನಡ ಸ್ಟೈಲ್ ಮಾತಾಡ್ತಾರೆ, ಈ ಕಡೆ ಬೆಂಗಳೂರಲ್ಲಿ ಹೆಂಗ್ ಮಾತಾಡ್ತಾರೆ, ಮಂಡ್ಯದಲ್ಲಿ ಹೆಂಗ್ ಮಾತಾಡ್ತಾರೆ, ಹಾಸನಲ್ಲಿ ಹೆಂಗ್ ಮಾತಾಡ್ತಾರೆ, ಇಲ್ಲ ಮಂಗಳೂರಲ್ಲಿ ಹೆಂಗ್ ಮಾತಾಡ್ತಾರೆ, ಇದೆಲ್ಲ ಏನಕ್ಕೆ ಅಂತಂದ್ರೆ ಆ ನೇಟಿವಿಟಿ ತಕ್ಕಂತಾನೆ ಆ ಭಾಷೆಗಳ ಲ್ಯಾಂಗ್ವೇಜ್ ಅಲ್ಲಿ ಕನ್ನಡದಲ್ಲಿ ಮಾತಾಡಿದಾಗ, ಆ ಥರ ಶೈಲಿಲಿ ಮಾತಾಡಿದಾಗಲೇ ನಮ್ಗೆ ಅದೊಂದು ಫೀಲ್ ಆಗೋದು, ಕರೆಕ್ಟ್ ಇದು ಮಂಗಳೂರಲ್ಲೇ ಶೂಟ್ ಮಾಡ್ತಾ ಇದ್ದಾರೆ ಸಿನಿಮಾ ಅನ್ನೋದನ್ನ ನಮ್ಗೆ ಅವಾಗ ಮೈಂಡಿಗೆ ರಿಜಿಸ್ಟರ್ ಆಗೋದು. ಸೊ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ವಿಚಾರ ಒಂದು ಡೈರೆಕ್ಷನ್ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಇನ್ನು ಈ ಸಿನಿಮಾದು ಮೇನ್ ಹೈಲೈಟೆಡ್ ಪಾಸಿಟಿವ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಸುದೀಪ್ ಅವರ ಆಕ್ಟಿಂಗ್ ಆಗಿರ್ಬೋದು, ಅವರು ಲುಕ್ ವೈಸ್ ಆಗಿರ್ಬೋದು, ಅವ್ರ ಡ್ಯಾನ್ಸ್ ಮತ್ತೆ ಅವ್ರ ಆಕ್ಷನ್ ಆಗಿರ್ಬೋದು, ಆಮೇಲೆ ಅವರ ಕಾಸ್ಟ್ಯೂಮು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ. ಮುಂಚೆ ಮ್ಯಾಕ್ಸ್ ಸಿನಿಮಾ ಬಂತಲ್ಲ, ಅದು ಒಂದೇ ನೈಟ್ ಅಲ್ಲಿ ನಡೆಯುವಂತ ಸ್ಟೋರಿ. ಈ ಸಿನಿಮಾದಲ್ಲಿ 2 ನೈಟ್ಸ್ ನಡೆಯುವಂತ ಸ್ಟೋರಿ. ಈ ಡೈರೆಕ್ಟರ್ ಬಂದು ನೈಟ್ ಡೈರೆಕ್ಟರ್ ಅಂತ, ಯಾಕಂದ್ರೆ ನೈಟ್ ಹೊತ್ತಲ್ಲೇ ಸಿನಿಮಾ ತೆಗಿತಾರೆ, ಹಗಲೊತ್ತಲ್ಲಿ ಸ್ವಲ್ಪ ಕಮ್ಮಿ ತೆಗಿತಾರೆ. ಬಟ್ ನೈಟ್ ಡೈರೆಕ್ಟರ್ ಅಂತಾನೆ ಅನ್ಸುತ್ತೆ. ಈ ಸಿನಿಮಾದ ಇನ್ನೊಂದು ಪಾಸಿಟಿವ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಸಾಂಗ್ಸ್ಗಳು ತುಂಬಾ ಚೆನ್ನಾಗಿದೆ. ಅಜನೇಶ್ ಅವರು ಒಂದು ಒಳ್ಳೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಆಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಬರೋ ಇಂಟ್ರೊಡಕ್ಷನ್ ಸಾಂಗ್ ಕೂಡ ತುಂಬಾ ಚೆನ್ನಾಗಿದೆ. ಮಧ್ಯದಲ್ಲಿ ಕಾಳಿದ ಒಂದು ಸ್ಟ್ಯಾಚು ಇಟ್ಟು ಅಲ್ಲೂ ಕೂಡ ಒಂದು ಆಕ್ಷನ್ ಮತ್ತೆ ಸಾಂಗ್ ಇದೆ, ಅದು ಕೂಡ ತುಂಬಾ ಚೆನ್ನಾಗಿದೆ. ಸೊ ಇದು ಒಂದು, ಅದನ್ನೆಲ್ಲ ನೋಡ್ಕೊಂಡ್ರೆ ನಮಗೆ ಒಂದ್ಸಲ ಮೈ ಜುಮ್ ಅನ್ಸುತ್ತೆ. ಅದಲ್ಲದೆ ಈ ಸಿನಿಮಾದಲ್ಲಿರೋ ಪ್ರೊಡಕ್ಷನ್ ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗಿ ಜಾಸ್ತಿ ಖರ್ಚು ಮಾಡಿ ತೆಗೆದಿದ್ದಾರೆ, ರಿಚ್ ಆಗಿ ತೆಗೆದಿದ್ದಾರೆ. ಈಗ ನೆಗೆಟಿವ್ ಪಾಯಿಂಟ್ ಬರೋದಾದ್ರೆ, ಈ ಸಿನಿಮಾದಲ್ಲಿ ತುಂಬಾ ಜನನ ತುಂಬಿಕೊಂಡಿದ್ದಾರೆ. ಅದರಲ್ಲಿ ವಿಲನ್ಸ್ ಗಳನ್ನ ಮೈಂಡ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋದೇ ಕಷ್ಟ ಆಗುತ್ತೆ. ತುಂಬಾ ಕ್ಯಾರೆಕ್ಟರ್ ಗಳನ್ನ ಹಾಕ್ಬಿಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಯಾವ ರೀತಿ ಅಂದ್ರೆ, ಭದ್ರಾ ಅಂತೆ, ರುದ್ರ ಅಂತೆ, ಆಮೇಲೆ ಸುಮಾರು ಜನ ವಿಲನ್ಸ್ ಗಳನ್ನೆಲ್ಲ ತಗೊಂಡ್ಬಂದು ಹಾಕಿದ್ದಾರೆ. ಅದು ಹೆಂಗೆ ಆಯ್ತು ಅಂತಂದ್ರೆ, ಈಗ ನಾವು ಎಲ್ಲ ಒಂದು ಟ್ರಿಪ್ಗೆ ಹೋಗ್ತಿದ್ದೀನಿ, ಗುರು ನಾನು ಬರ್ಲಾ ಗುರು, ಆಯ್ತು ಬಾ, ನೀನತ್ತು ಅನ್ಕೊಂಡು ಬಸ್ ಎಲ್ಲ ಟಿಟಿಲ್ಲ ಹತ್ತಿಸ್ಕೊಂಡು ಹೋಯ್ತೀವಲ್ಲ, ಆ ರೀತಿ. ಇನ್ನು ಈ ಸಿನಿಮಾದಲ್ಲಿ ಲೇಡಿ ಪೊಲೀಸ್ ಕ್ಯಾರೆಕ್ಟರ್ಗಳು 3 ಜನ ಆಕ್ಟ್ ಮಾಡಿದ್ದಾರೆ. ಅವ್ರು ಮಾಡಿರೋಂಥ ಕ್ಯಾರೆಕ್ಟರ್ ಹೆಂಗೆ ಅನ್ಸುತ್ತೆ ಅಂದ್ರೆ, ನಮ್ಗೆ ರಿಯಲ್ ಲೈಫ್ ಅಲ್ಲಿ ಇವರೆಲ್ಲ ಅಪ್ಲಿಕೇಶನ್ ಹಾಕಿದ್ರೆ ರಿಜೆಕ್ಟ್ ಮಾಡ್ಬಿಡ್ತಾರೇನೋ ಆ ತರ ಇದಾರೆ. ಯಾಕಂದ್ರೆ ಒಂದು ಪೊಲೀಸ್ ಕ್ಯಾರೆಕ್ಟರ್ ಅಂತಂದ್ರೆ ಒಂದು ಹೈಟ್, ಒಂದು ಪರ್ಸನಾಲಿಟಿ, ಇವನ್ನೆಲ್ಲ ನಾವು ಮೈಂಡ್ ಅಲ್ಲಿ ಇಟ್ಕೊಂಡು ಮಾಡ್ಬೇಕು. ಏನೇ ನಾವು ಸಿನಿಮಾ ತೆಗಿತೀವಿ ಅಂತಂದ್ರೂ ಅಟ್ಲೀಸ್ಟ್ ಅದು ರಿಯಲಿಸ್ಟಿಕ್ ಆಗಿರ್ಬೇಕು. ಓವರ್ ಆಲ್ ಈ ಸಿನಿಮಾ ಹೇಗಿದೆ ಅಂತ ನೀವು ನನ್ನ ಕೇಳಿದ್ರೆ, ನಾನು ಮೊದಲೇ ಹೇಳ್ದಂಗೆನೆ ಈ ಸಿನಿಮಾದಲ್ಲಿ ಸುದೀಪ್ ಅವರ ಆಕ್ಟಿಂಗ್ ಸೂಪರ್ ಆಗಿದೆ. ಆಮೇಲೆ ಅವರ ಲುಕ್ ಆಗ್ಲಿ ತುಂಬಾ ಚೆನ್ನಾಗಿದೆ, ಕಾಸ್ಟ್ಯೂಮು ಚೆನ್ನಾಗಿದೆ, ಆಮೇಲೆ ಡ್ಯಾನ್ಸ್ ಅಂತೂ ಎಕ್ಸ್ಟ್ರಾಡಿನರಿ. ಅವ್ರ ಫೈಟಿಂಗ್ ಸೀಕ್ವೆನ್ಸ್ ಅಂತೂ ಆರಾಮ್ಸೆ ಒಳ್ಳೆ ಸಕ್ಕದಾಗಿ ನಾವು ನೋಡ್ಬೋದು. 100 ಡೇಸ್ ಪಕ್ಕ.